ಟ್ರಂಕ್ಗಳಲ್ಲಿ ಬೀಗ ಹೊಡೆದೋಗಿದೆ, ಕೆಲವು ಟ್ರಂಕ್ ಡ್ಯಾಮೇಜ್ ಮಾಡಿದ್ದಾರೆ, ಓಪನ್ ಆಗಿದೆ ಬಾಕ್ಸ್ಗಳು. ಹಾಗಾಗಿ ನಾವು ಅದನ್ನು ವಿರೋಧ ಪಕ್ಷ ವ್ಯಕ್ತಪಡಿಸ್ತು. ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡಿಸಿ ಸೈನು ಮಾಡಿದ್ದೀವಿ. ಕೋರ್ಟಿನ ಮತ್ತೊಂದು ನಿರ್ದೇಶನವನ್ನು ಇದನ್ನು ಮಾಹಿತಿ ಕೊಟ್ಟು ಏನೇನು ನಾವು ಅಬ್ಜೆಕ್ಷನ್ ರೈಸ್ ಮಾಡಿದ್ವಿ ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟು ನ್ಯಾಯಾಲಯದ ಅಭಿಪ್ರಾಯ ಪಡ್ಕೊಂಡು ಮತ್ತೆ ಎಣಿಕೆ ಮಾಡಲಿ ಅಂತ ಹೇಳಿದ್ವಿ. ಇಲ್ಲ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಎಣಿಕೆ ಮಾಡಲೇಬೇಕು ಅನ್ನೋ ವಾದವನ್ನು ಚುನಾವಣೆ ಅಧಿಕಾರಿಗಳು ಇಟ್ಟಿದ್ದಾರೆ, ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್ ಅದೇ ಯಾವ ಕಾರಣಕ್ಕೋಸ್ಕರ ಓಪನ್ ಆಗಿರ್ಬೋದು, ನಿಮಗೆ ಅನುಮಾನ ಇದೆ ಸರ್ ಏನಕ್ಕೆ ಅಂತ? ಇಲ್ಲ, ಓಪನ್ ಆಗಬಾರ್ದಲ್ಲ. ಹಾಗೆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟವು ಇದು ಬ್ಯಾಲೆಟ್ ಬಾಕ್ಸ್ ಓಪನ್ ಆಗಿದೆ ಅಂತಂದ್ರೆ ಏನು ನಿಮಗೇನು ಅನುಮಾನ ಸರ್? ಅಲ್ಲ, ನಮಗೇನು ಟ್ಯಾಂಪರ್ ಆಗಿರ್ಬೋದೇನೋ ಅನ್ನೋ ಅನುಮಾನ ಸಹಜ, ಎಲ್ರಿಗೂ ವ್ಯಕ್ತವಾಗ್ತದೆ. ಸರ್ ಈಗ ಲಿಖಿತವಾಗಿ ಅಂದರೆ ಲಿಖಿತವಾಗಿ ನಾವು ವಿರೋಧ ವ್ಯಕ್ತಪಡಿಸಿದ್ವಿ. ಕೌಂಟ್ ಮಾಡಬಾರ್ದು, ನ್ಯಾಯಾಲಯದ ಪುನರ್ ಆದೇಶ ಮತ್ತೊಂದು ಆದೇಶ ಪಡ್ಕೊಂಡು ಈಗೇನೇ ನಾವು ಅಬ್ಜೆಕ್ಟ್ ಮಾಡಿದ್ವಿ ಮಾಹಿತಿನ ನ್ಯಾಯಾಲಯಕ್ಕೆ ಕೊಟ್ಟು ನ್ಯಾಯಾಲಯದ ಅಭಿಪ್ರಾಯ ತಗೊಂಡು ಮಾಡಿ ಅಂತ ಏನು ಹೇಳಿದೆ ಸರ್ ಅದಕ್ಕೆ ಅವ್ರು ಚುನಾವಣಾಧಿಕಾರಿಗಳು ನ್ಯಾಯಾಲಯದ ಆದೇಶದ ಪ್ರಕಾರ ಮಾಡಬೇಕಾಗುತ್ತೆ ಎಣಿಕೆ ಅಂತ ಹೇಳ್ತಾರೆ. ಮತ್ತು ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.